ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ, ಸಂಕ್ರಾಂತಿಯವರೆಗೆ ಸರ್ಕಾರಕ್ಕೆ ಏನು ಭಯ ಇಲ್ಲ, ಉಳಿದಿದ್ದನ್ನ ಸಂಕ್ರಾಂತಿ ಹಬ್ಬದ ಬಳಿಕ ಹೇಳ್ತೇನೆ ಅಂತ ಧಾರವಾಡದಲ್ಲಿ ಭವಿಷ್ಯ ನುಡಿದಿದ್ದಾರೆ ಕೋಡಿಮಠ ಶ್ರೀ. ಜಂಬೂ ಸವಾರಿಗೆ ಚಾಲನೆ ವೇಳೆ ಕೋಡಿಶ್ರೀ ಈ ರೀತಿಯಾಗಿ ಭವಿಷ್ಯವನ್ನು ನುಡಿದಿದ್ರು. ಬಯಲು ಸೀಮೆ ಮಲೆನಾಡು ಮಳೆ ಅಂತ ಹೇಳಿದ್ದೆ, ಮಲೆನಾಡು ಬಯಲು ಸೀಮೆ ಆಗತ್ತೆ, ಬಯಲು ಸೀಮೆ ಮಲೆನಾಡು ಆಗತ್ತೆ ಅನ್ನೋ ರೀತಿಯಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ. ಹಿಂದೆ ನಾನು ಹೇಳಿದ್ದೆ ಬಯಲು ಸೀಮೆ ಮಲೆನಾಡು ಮಳೆ ಅಂತ ಹೇಳಿದ್ದೆ, ಮಲೆನಾಡು ಬಯಲು ಸೀಮೆ ಆಗತ್ತೆ ಅಂತ ಹೇಳಿದೆ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಯಲು ಸೀಮೆ ಮಲೆನಾಡು ಆಗಿದೆ. ನಮ್ಮಲ್ಲಿ ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯ ವಿಚಾರ ಜನರು ಬುದ್ಧಿವಂತರಿದ್ದಾರೆ, ಸೊ ಜ್ಞಾನಿಗಳು ಕೂಡ ಇದ್ದಾರೆ, ಸೊ ಹಂಗಾಗಿ ತಿಳುವಳಿಕೆ ಇದ್ದವರು ಇದ್ದಾರೆ. ಸೊ ಜನ ಯಾವುದು ಬೇಕೋ ಅದನ್ನು ಮಾಡ್ತಾರೆ. ಅದರ ಜೊತೆಗೆ ದಸರಾ ಹಬ್ಬದ ವಿಚಾರವಾಗಿ ಕೂಡ ಮಾತನಾಡಿದರು. ದಸರಾ ಹಬ್ಬದ ಸಂಭ್ರಮ ಇರುವಂಥ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಾ ಇವೆ. ಹಬ್ಬದ ನಿಜವಾದ ಅರ್ಥ ಏನಂದರೆ ದುಷ್ಟಶಕ್ತಿ ಹೋಗಬೇಕು, ಮನುಷ್ಯನಿಗೆ ಶಾಂತಿ ಬೇಕು, ಸುಖ ನೆಮ್ಮದಿ ಬೇಕು, ದೃಷ್ಟಿಯಿಂದ ಇವೆಲ್ಲ ಆಚರಣೆ ಆಗತ್ತೆ ಅಂಥೇಳಿ ಇದು ಪರಂಪರೆಯ ದೊಡ್ಡ ಸಂಕೇತ ಅಂತ ಹೇಳಿದರು. ಸಂಕ್ರಾಂತಿವರೆಗೂ ಏನು ಹೇಳಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ. ಮುಂದೆ ಸರ್ಕಾರಗಳ ರಚನೆ ಆಗೋದಾದ್ರೆ ಹೇಳಿದ ಜನವರಿ ಕಳೆದ ಮೇಲೆ ಹೇಳ್ತೀನಿ, ಕಳೆದ್ರು ಸಿದ್ದರಾಮಯ್ಯ ಸರ್ಕಾರ ತೊಂದರೆ ಇಲ್ಲ. ಆಮೇಲೆ ಹೇಳ್ತೀನಿ, ಜನವರಿ ಆದ್ಮೇಲೆ ಹೇಳ್ತೀನಿ. ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಅಲ್ಲೂ ಮುಂದೂ ಭದ್ರಾಗಿರುತ್ತೆ ನೋಡಿ. ಸಂಕ್ರಾಂತಿವರೆಗೂ ಏನು ಹೇಳಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ. ಮುಂದೆ ಸರ್ಕಾರಗಳ ರಚನೆ ಆಗೋದಾದ್ರೆ ಹೇಳಿದ ಜನವರಿ ಕಳೆದ ಮೇಲೆ ಹೇಳ್ತೀನಿ, ಕಳೆದ್ರು ಸಿದ್ದರಾಮಯ್ಯ ಸರ್ಕಾರ ತೊಂದರೆ ಇಲ್ಲ. ಆಮೇಲೆ ಹೇಳ್ತೀನಿ, ಜನವರಿ ಆದ್ಮೇಲೆ ಹೇಳ್ತೀನಿ. ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಅಲ್ಲೂ ಮುಂದೂ ಭದ್ರಾಗಿರುತ್ತೆ ನೋಡಿ.